ಈ ಬಿಸಿಲಲ್ಲಿ ನಡ್ಕೊಬ್ರ ಗಂಟ ಸಾಕು ಆಗೋಯ್ತು. ಅಲ್ಲ ಬೇಡ ಬೇಡ ಅಂದ್ಬಿಟ್ಟಿಲಿ ಕೇಳಲಿಲ್ಲ. ಹೊಲ್ಕೋಗಿ ಸುಮಾರು ದಿವಸ ಆಯಿತು, ಹೋಗಿದ್ದು ಬರ್ತೀನಿ ಅಂತ ಹೋದವಳು. ಈಗ ಬಂದಮೇಲೆ ನಡ್ಕೊ ಬರೋ ಗಂಟ ಅಯ್ಯೋ ಕಾಲು ಕೈ ಎಲ್ಲ ಬಿದ್ದೆ ಹೋದತ್ತಪ್ಪ. ನಮ್ಮ ಅಟ್ಟೆಯವರು ಸಟ್ಕೋಗಿ ಹೋದ್ರೆ ಕಣ ಇಲ್ವೇನೋ ನೋಡನೇ ಇಲ್ವಲ್ಲ. ಕಾಳು ಹಾಗಾಗಿ ಹಿಟ್ಟೆಲ್ಲ ನೋಡ್ಕೊಬೇಕಿನ ಅಸ್ಕಿತ ಕಟ್ಟಾಕಿರೋದು ಇಲ್ಲ ಹೊಟ್ಕೊ ಹೋಗಿದಾರ ಅಂತ. ಆಮೇಲೆ ಹೋಗಿ ಇಟ್ಲಲ್ಲಿ ನೋಡಿದ್ರೆ ಆಯಿತು ಹೊಸಿ ಸುಧಾರಿಸ್ಕೊಳ್ಳೋದ ತಾಳು. ಬಿಸಿಲಲ್ಲಿ ನಡ್ಕೊ ಬಂದ್ಬಿಟ್ಟು ಅಯ್ಯೋ ಅದು ಯಾಕೆ ಹೋದ್ನೋ ಕಣಪ್ಪ. ಆರಾಮಾಗಿ ಹೊಟ್ಟೆಲಿದ್ದಿದ್ರೆ ಆಯ್ತಿತ್ತು. ಹತ್ತೇನೋ ಮಾಲನ ಬಂದ್ರೆ ಕಡೆ ಈ ಬಟ್ಟೆ ಮಕ್ಕಳು ಬೇಡ ಬೇಡಾದ್ರೂ ಹೋದ್ರು ಏನು ಮಾಡಿದ್ರೆ ಕಣ್ಣಲ್ಲ. ಮಾಲ ಮಾಲ ಹತ್ತೆ ಪಾರತಿ ಇಷ್ಟು ಕರೆದ್ರುವೆ ಮಾತಾಡ್ತಾ ಇಲ್ವಲ್ಲ. ಪಾರತಿ ಪಾರತಿ ಅಯ್ಯೋ ಮನ್ಗಿನ್ ಬಿಟ್ಟಿದ್ದಾಳೇನೋ ಕಣೆ. ಪಾರತಿ ಪಾರತಿ ಇವಳು ನೋಡ್ರೆ ಇಲ್ಲೇ ಮರಗಳಲ್ಲ. ಎಲ್ಲೋದ್ರೂ ರಪ್ಪನು ಕಣೆ. ಇನ್ನೂ ಹತ್ತೇನೋ ಮರನು ಬಂದಿಲ್ವೇನೋ. ಹುಸಿ ಗೊತ್ತಾಯ್ತಾ ಹೋಗಿ ಭಾರಿ ಗೊತ್ತಾಯ್ತು. ಇನ್ನೂ ಏನು ಮಾಡ್ತಿದ್ರು ಅಷ್ಟು ಬಟ್ಟೆ ಒಕ್ಕ ಬರಕ್ಕೆ. ನಾನು ಬರ್ತೀನಿ ಅಂದೆ ಕೇಳಲಿಲ್ಲ. ಇಲ್ಲ ನಾಳೆ ಒಕ್ಕಳದಾದ್ರೂ ಕೇಳಲಿಲ್ಲ. ಹೋದ್ರು ಇನ್ನೂ ಬರ್ನೇ ಇಲ್ಲ. ಹಿಂಗಾದ್ರೆ ಹೆಂಗೆ. ಪಾರತಿ ಪಾರತಿ ಅವ ಈಗ ಬಂದವ. ಏನು ಮಾಡ್ತೀನಿ ಇಷ್ಟೊತ್ತು ಗಂಟೆ ಜಲ್ದಿ ಹೋಗಿ ಬರ್ತೀನಿ ಅಂದ್ಬಿಟ್ಟು ಜಲ್ದಿ ಬರ್ತಾನೆ. ಏನು ಇಷ್ಟೊತ್ತು ಗಂಟೆ ಅಮ್ಮ ಬತ್ತಾ? ನಾನು ನಿನ್ನೆ ಹದ್ದೆ ಕೇಳ್ತಿದ್ದು ಅಮ್ಮ ಬತ್ತಾ ಏನೋ ಅಂತ. ಎಲ್ಲ ನಿಮ್ಮ ಅಪ್ಪ ನೀನು ಒಬ್ಳನ್ನೇ ಬಿಟ್ಟೋಯ್ತಾ? ಇಲ್ಲ ಕಣವ ಅಪ್ಪ ಈಗೋಯ್ತು. ಈಗ ಮನೆ ಕಂಡಲ್ಲ ಈಗೋಯ್ತು ಕತೆ. ನಾನೇ ಹೋಗುವಂದೆ. ಅಲ್ಲ ಕಣ್ ಪಾರತಿ ಬುದ್ಧಿ ಇರೋದ? ಬಾಂಟಿ ಕೂಸಿದ್ದಿ ನೀವಿಬ್ರೇ ಸುಮ್ಮನೆ ಆತಾಗಿ ಅದಕ್ಕೆ ತಾನೇ ನಿಮ್ಮ ಅಪ್ಪನ ಇಳಿಸ್ಬಿಟ್ಟೋಗಿದ್ದು. ನಾವು ಒಬ್ಬರೇ ಇರಬಾರ್ದು ಅಂದ್ಬಿಟ್ಟು ಕಳ್ಸಾಳೆ ನೋಡು. ಕಳಿಸ್ತಾ ಗೊತ್ತಾಯ್ತಿಲ್ಲ ನಿಮಗೆ? ಏನು ಚಂದ ಅಂತಾರೇನೋ ಆಡೋದು ನೀನು ಗೊತ್ತಾದ ಇಲ್ವೋ ನಿಮಗೆ? ಏನು ಸುಮ್ಮನೆ ಆಟ ಆಡೋಕ್ಕೆ ನಿಮ್ಮ ಅಪ್ಪನ ಉಳಿಸ್ಬಿಟ್ಟು ಹೋಗಿದ್ವ ಕೆಲಸ ಇಲ್ದಾನೆಯೇ? ಮನೆ ತವ ನೋಡ್ರೆ ಯಾರೂ ಇಲ್ಲ. ಇವಳು ನೋಡು ಒಬ್ಳೆ ಬಂದೋಳೆ ಮುಂದಕ್ಕೆ ಬಾಕ ತಳ್ಬಿಟ್ಟು ಚಿಲ್ಕನು ಹಾಕೊಂಡಿಲ್ಲ. ಏನು ಕಾಳೆ ಕಣಪ್ಪ. ಅದು ಏನು ಹಾಡಿರೋ ಮಾತ್ರವ. ಅಯ್ಯೋ ಸರಿ ಬಿಡವ ಅದಕ್ಕೆ ಕಿರ್ಚಾಡ್ತೈತಿ. ಸರಿ ನೀನು ಈಗ ಬಂದ? ಉಂಕನ್ ಬರತಿ ನಾನು ಹೀಗೆ ಬಂದೆ. ಅದೇ ಅಲ್ಲಿ ಒಲ್ಸೊಪ್ಪು ಕುಯ್ಕೊಂಡು ಅವರೆಕಾಯಿ ಕುಯ್ಕೊಂಡು ಟೊಮೆಟೆಕಾಯಿ ಮೆಣಸಿಕಾಯಿ ಎಲ್ಲ ಇದ್ದು ಒಂದೆರಡು ಬದನೆಕಾಯಿ ಎಲ್ಲ ಕುಯ್ಕೊ ಬಂದೀವಿ. ನುಗ್ಗೆ ಸೊಪ್ಪು ಇತ್ತು ಅದಕ್ಕೆ ಇತ್ತಲೇ ಅದ್ರಲ್ಲಿ ನುಗ್ಗೆ ಸೊಪ್ಪು ಬೇಡ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಕುಯ್ಕೊ ಬರ್ಲಿಲ್ಲ. ಇಷ್ಟೊತ್ತಾಯಿತು ನಡ್ಕೊ ಬರೋ ಗಂಟೆ. ಮಗ ಮನೆಗವ್ನಿ ಯಾವಾಗ ನೋಡ್ರು ಮನೆ ಕಡೆ ರಾತ್ರಿ ನಮ್ಮ ಹೊಟ್ಟೆ ಉರ್ಸ್ಬೇಕಲ್ಲ. ಹೊಟ್ಟೆ ಉರ್ಸ್ ಮೊಟ್ಟೆ ಕಟ್ಬೇಕಲ್ಲ. ಹತ್ತಿ ಹತ್ತಿ ಒತ್ತರ್ನಾಗ ಚೆನ್ನಾಗಿ ಗೊರಕೆ ಹೊಡ್ಕೊಬಿಡ್ತಾನೆ. ನಮ್ಗೇನು ಮಾಡೋಕ್ಕೆ ಕೆಲಸ ಇಲ್ಲ ನೋಡು. ಒತ್ತರ್ನಾಗ ನಾವು ಕೈಕ ಕೂತ್ಕೊತೀವಿ. ಅಲ್ಲ ಮಾಲನಿದೆ ಅಮ್ಮನಿಗೆ ಎಲ್ಲಿಗೋಯ್ತು? ಬೇಡ ಅಂತ ಹೇಳಿದೆ ಕೇಳಿಲ್ಲ. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅತ್ತೆ ಒಂದು ಹೊತ್ತಾಗಿ ಬೇಡ ಬೇಡ ಅಂದ್ರೂ ಕೇಳಲಿಲ್ಲ. ಕುಳ್ಳಿಗಾರು ಕಳಿಸ್ಬೇಕಾಯ್ತು. ಕುಳ್ಳ ಬಂದಿದ್ನಾ? ಇಲ್ಲ ಕಣ ಅಣ್ಣ ಬಂದಿಲ್ಲ. ಯಾಕೆ ಹೊಲ್ದಲ್ಲಿ ಇತ್ತಿಲ್ವಾ? ಹೊಲ್ದಲ್ಲಿ ಇತ್ತಿಲ್ಲ ಹೊಲ್ದಲ್ಲಿ ಅದಕ್ಕೆ ಕೇಳಿದ್ದು. ಅಲ್ಲಿ ಕಳಿಸ್ಬೇಕಾಯ್ತಲ್ಲ ಕಾಡಿ ತಕ್ಕೆ. ಇಷ್ಟೊತ್ತಾದ್ರೂ ಬರ್ನೇ ಇಲ್ಲ. ಎಲ್ಲ ಬಟ್ಟೆ ಹಾರಾಕೊಂಡು ಒಮ್ಮೆಗೆ ಬರೋದು ಅನ್ಕೊಂಡಿದ್ದಾರ. ಬರ್ತಾರೆ ತಕೊಂಡು ಹಿಂಗೆ ಯಾಕೆ ತಲೆ ಕೆಡ್ಸ್ಕೊಂಡು? ಅಮ್ಮ ಹೋಗಿಲ್ವಾ ಜೊತೆಗೆ? ಏನು ಬಟ್ಟೆಗೆ ಜಾಗ ಇತ್ತು ಇತ್ತಿರುವ ಬಟ್ಟೆ ಹೋಗೋಕ್ಕೆ. ಕೈಗೆ ಕೂತಿದ್ದೇನೋ ಅಮ್ಮ. ಬರ್ತದೆ ತಕೋ. ಅದೇ ಆತಿಕಂಗೆ ಇದು ಮಾಡ್ಕೋತಿ. ಹೋಗು ಊಟ ಮಾಡೋಗು. ಸರಿ ನೀನು ಊಟ ಮಾಡ್ದಾ? ಇಲ್ಲ ಕಣವ. ಅಲ್ಲ ನೀಗೊಂಚೂರು ಗೊತ್ತಾಗಿಲ್ವ ಪಾರತಿ? ಅಡುಗೆ ಮಾಡ್ಬಿಟ್ಟು ಹೋಗಿವ್ನಿ ಊಟ ಮಾಡ್ದೇನೆ ಹಾಗೆ ಮನ್ಗಿದೆಯಲ್ಲ. ಹಾಗೆ ಮುಸುಳಿ ತಿಂದು ಬರ್ತೀನಿ ನಿನಗೆ. ಅದೇ ಕಣ್ ಕಲ್ತ್ಕೊಂಡಿದ್ದೀನಿ ನೀನು ಬತ್ತವ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದೆ. ಅಚ್ಚುಕಟ್ಟಾಗಿ ಉಣ್ಬೇಕು ಚಂದ ಮಕ್ಳುಗಳು. ಹಿಂಗೆಲ್ಲ ಹೊಟ್ಟೆ ಉರ್ತಿದ್ಯಲ್ಲ. ಸುಮ್ಮನೆ ನೀನು ಅಷ್ಟು ಕಷ್ಟಪಟ್ಟು ಮಾಡ್ಬಿಟ್ಟು ಹೊಲ್ಕೋಗಿವ್ನಿ ಬಿಸಿಲಲ್ಲಿ ನೋಡು ಉಣ್ದನೆ ಹಾಗೆ ಬಿದ್ದಿರೋದ. ನನಗೆ ಬೇರೆ ಹೊಟ್ಟೆ ಎಷ್ಟಿ ಸಂಕಟ ಆಗಿ ಅಲ್ಲಿಂದ ಬತ್ತಾವ್ನಿ ಬಂದೀವ್ನಿ. ನೀನು ಮಾಡಿರೋದ ಹುಣ್ಣಕ್ಕೆ ತಕೊಂಡು ಹುಣ್ಣಕ್ಕೆ ಆಯ್ಕಿಲ್ಲ. ಹೋಗೋ ಬಿಸಿಲಲ್ಲಿ ಬಂದ್ಬಿಟ್ಟದಲ್ಲ ನಡ್ಕೊಂಡು. ಅದಕ್ಕೆ ನನ್ನ ಮೇಲೆ ಹಿಂಗೆ ಎದುರಾಡ್ತಾ ಕೂತದೆ. ಸದ್ಯಕ್ಕೆ ನಾನು ಏನು ಮಾತಾಡಿದ್ರೆ ಉಳ್ಕೊಂಡೆ. ಇಲ್ಲಾಂದ್ರೆ ಮಾತ್ರ ಬೈದ್ರನ್ನ ನಿಗ್ರಿಸ್ಬಿಡ್ತದೆ ಅಷ್ಟೇ. ಪಾರತಿ ಪಾರತಿ ಓ ಗಿರ್ಜಾ ಬಂದೇನು? ಗಿರ್ಜಾ ಅದಕ್ಕೆ ಹೊಲ್ಕೋಗಿದ್ರಂತಲ್ಲ ಯಾವಾಗ ಬಂದ್ರಿ? ಅಣ್ಣ ಹೊಲ್ಕೋಗಿದ್ದು ಸಕಟಾಗ್ತೀನಿ. ನೀವು ಬರೋ ಗಂಟ ಇಲ್ಲ ಹೋಗಿವ ಬರೋ ಗಂಟ ಹೊಟ್ಟೆಲಿರುವಂತ ಅಂತು. ಅದಕ್ಕೆ ಪಾರತಿ ಜೊತೆ ಇರೋದ ಅಂದ್ಬಿಟ್ಟು ಬಂದೆ. ನೀವೇ ಬಂದಿದ್ದೀರಾ? ಯಾವಾಗ ಬಂದ್ರಿ? ಈಗ ಬಂದೆ ತಕೋ. ಒಂದಿನ ಹೀಗೆ ಬಂದ. ಪಾರತಿ ಒಬ್ಳೆ ಇದ್ಲು. ಅದಕ್ಕೆ ಅಮ್ಮನೂ ಬಂದಿಲ್ಲ. ಒಬ್ಳೆ ಅವಳೆಲ್ಲ ಅನ್ಕೊಂಡೆ ಹೇಳ್ಬಿಟ್ಟು ಹೋದ ನಿನಗೆ. ಉಳ್ಕನದಕ್ಕೆ ನೀರು ಇಕ್ಕತ್ತಿದ್ನ ಅಣ್ಣ ಕೂಗ್ಬಿಟ್ಟು ಹೇಳ್ಬಿಟ್ಟು ಹೋಯ್ತು. ಅದಕ್ಕೆ ನೀರು ಇಕ್ಕೊಂಡು ಪಟಪಟ್ಟನೆ ನೀರು ಇಕ್ಕೊಂಡು ಬೆನ್ನು ಉಜ್ಜಿಸ್ಕೊಂಡಿಲ್ಲ. ಹಂಗೆ ಎದ್ದು ಬಂದೆ. ನೀವೇ ಬಂದಿದ್ದೀರಲ್ಲ. ಎಲ್ಲಿಗೆ ಹೋಗಿದ್ರಿ? ಅಲ್ಲ ಪಾರದಿ ಒಬ್ಳನ್ನ ಬಿಟ್ಬಿಟ್ಟು ಹೋಗಿದ್ರಿ. ಮೊದಲೇ ಹೇಳಬೇಕು ತಾನೆ. ಅಣ್ಣನೂ ಮೇಯಿಸ್ತಾನೆ ಹಂಗೆ ಇದ್ದಾನಂತೆ ಬೆಳಗ್ಗೆಯಿಂದವ ಇಲ್ಲಿ ಗಂಟವ. ಇನ್ನೂ ಹೊತ್ತಾಗ ಹೋಯ್ತದೆ. ಆಮೇಲೆ ಅವಕ್ಕೆ ಇವತ್ತು ಮೇವಿಂದಂಗಾದ್ರೆ ಅಂದ್ಬಿಟ್ಟು ಅಣ್ಣ ಹೋದ. ಅವ್ವನೂ ಇಲ್ವಂತಲ್ಲ. ಅಲ್ಲ ಮಾಲ ಏನೇ ಕಟ್ಟ ಮಾಡ್ಕೊಂಡು ಕಾವಲಿಗೆ ಹೋಗಿದ್ದಾಳಂತಲ್ಲ. ಇಲ್ಲೇ ಬಕ್ಕ ಬಡ್ದ ಬಟ್ಟೆ ಗಿಟ್ಟೆಗೆ ಅಚ್ಚುಕಟ್ಟಾಗಿ ನೀರು ಬರ್ತವೆ. ಬೆಳಗ್ಗೆಯಿಂದ ಸಂಜೆ ಗಂಟು ನೀರು ಸುರಿತಾವಲ್ಲ. ಸುಮ್ಮನೆ ಅಲ್ಲಿ ಗಂಟೆ ಹತ್ತಕ್ಕೆ ಬಿಸಿಲಲ್ಲಿ. ಅಲ್ಲ ನೀವು ಬೇರೆ ಏನಕ್ಕೆ ಇಲ್ಲಿಗೆ ಈಗ ಹೋಗಿದ್ರಿ? ಪಾರತಿ ಜೊತೆ ಇರ್ದಾನೆ ಆಗ್ಬಿಟ್ಟು ಹೊಲಕ್ಕೆ ಬೇರೆ ಏನಕ್ಕೆ ಹೋಗಿದ್ರೆ ಅಟ್ಟಿಲಿದ್ದೀರ ಆಯ್ತಿಲ್ವಾ?
ಅಂಗಡಿ ಅಂದ್ರು ಏನ್ ಮಾಡಕ್ಕೆ ಹೊಲಕ್ಕೆ ಹೋಗೋದ್ ಬೇಡ ಅಂತ ಅದಕ್ಕೆ ಸುಮಾರು ದಿವಸ ಆಗಿತ್ತು. ಹೊಟ್ಟಿಲೇ ಇದ್ದು ಬಾರಿ ಬೇಜಾರಾಯ್ತಲ್ಲ ತಾಳು ಒಂದು ಅಜ್ಜೆ ಹೋಗಿದ್ ಬರಕಾಯ್ತದೆ ಹೊಲಕ್ಕೆ. ಹೋಗಿದ್ ಬಂದ್ಬಿಡಕಾಯ್ತದೆ ಇವತ್ತು ಅಂತ ಅನ್ಕೊಂಡ್ಬಿಟ್ಟು ಹೋದೆ. ಆಮೇಲೆ ನೀರು ಇಡೋದಿತ್ತು, ನೀರು ಹಿಡಿಯೋದಿದ್ದಿಲ್ಲ. ನಲ್ಲಿ ನೀರು ನಾಳಕ್ ಬಿಡ್ತಾರಲ್ಲ, ನಾಳೆ ಕದ ಐಕಿಲ್ಲ ಅಂದ್ಬಿಟ್ಟು ಇವತ್ತೇ ಹೊಟ್ಟದೆ. ಅತ್ತೆಗೆ ಹೇಳ್ದೆ ನಾನು, ಈ ಬೇಡ ಕೂಸುಗಿಸಿನ ಬಟ್ಟೆಗಳು ಮತ್ತೆ ಒಕ್ಕಳದ, ನಾ ಬಟ್ಟೆಗಳನ್ನೇ ನಲ್ಲಿ ನೀರು ಬರ್ತಾವಲ್ಲ ಇಲ್ಲೇ ಒಕ್ಕಳದ ಅಂತ ಕೇಳಲಿಲ್ಲ. ಹೋಯ್ತು ಮಾಲನವೇ ಹಠ ಮಾಡ್ಕೊಂಡು ಹೋದ್ಲು. ಏನು ಹೇಳಿದ್ರು ಕೇಳಲಿಲ್ಲ, ಮಟ್ರು ಕೇಳಲಿಲ್ಲ, ಏನು ಕೇಳಲ್ಲ. ಹೇಳಿದ್ದೆ ಏನಾರು ನಾನು ಬರ್ತೀನಿ ಅಂದ್ಬಿಟ್ಟು ಅಮ್ಮನ ಅತ್ತೆ ಜೊತೆ ಹೋದ್ಲು. ಅದಕ್ಕೆ ಅತ್ತೆನವೇ ಸರಿ ಬಿಡುತ್ತೆ ಕರ್ಕ ಹೋಯ್ತೀನಿ ಅಂತ ಹೋಯ್ತು. ಇನ್ನೂ ಬಂದೇ ಇಲ್ಲ. ಅದು ಏನು ಮಾಡ್ತಾ ಕೂತಿದ್ದಾರೋ ಮಟ್ಟಿದ್ದಾರೋ. ರೀ ಭಾರಿ ಜನ ಬರ್ತಾರೆ ಬಟ್ಟೆ ಒಗ್ಯಕ್ಕೆ. ಕಲ್ಗಿಲ್ ಸಿಕ್ಕಬೋ ಇಲ್ವೋ. ಆಮೇಲೆ ಬಟ್ಗಿಟ್ಟೆ ಒಗ್ದಾಗಿದ್ರೆ ಆರ್ಗಿರ ಹಾಕೊಂಡು ಆಮೇಲೆ ಬರೋದು ಒಮ್ಮೆಗೆ ಹೊರಕಾಯ್ಕಿಲ್ಲ ತೂಕ ಅಂದ್ಬಿಟ್ಟು ಅಲ್ಲೇ ಇದ್ದಾರೋ ಏನೋ ಕತೆ. ಊಟ ಮಾಡಿದ್ರಾ ಅತ್ತೆ? ಕುತ್ಕೊಳ್ಳಿ ಬನ್ನಿ, ಊಟ ಮಾಡಿ ಬನ್ನಿ. ಬೇಡ ಕಂತಾರತಿ, ಏನು ಬೇಡ. ನೀರು ಇಕ್ಕಂಡೆ ಹಂಗೆ ತಲೆ ಕಟ್ಕೊ ಬಂದೀನಿ. ಪೂಜೆ ಗೀಜೆ ಏನು ಮಾಡಿಲ್ಲ, ಸಂಜೆ ಹೊತ್ತು ಮಾಡಬೇಕು. ಅದಕ್ಕೆ ಪಾರತಿ ಒಬ್ಳೆ ಅವಳೆಲ್ಲ ಕೂಸು ಅಂದ್ಬಿಟ್ಟು ಹಂಗೆ ಓಡಿ ಬಂದೆ ಕತೆ. ಇನ್ನೇನು ಬರ್ತೀನಿ. ಕುತ್ಕೋ, ಎಲ್ಲಿಗೆ ಹೋದೆ ಮೇಲೆ ಹೋಗುವಂತೆ. ಕುತ್ಕೋ, ಟೀ ಕಾಯಿಸ್ಕೊಬತ್ತೀನಿ. ಬೇಡ ಕಣತ್ಗೆ ಈ ಬಿಸಿಲಲ್ಲಿ ಏನು ಟೀ ಬೇಡ ಬೇಡ. ಸರ್ಬತ್ನಾಗ ಕಾಯಿಸ್ತೀನಿ, ಕೂತ್ಕೋ. ಆಗ ಕುಡ್ಕೊ ಹೋಗುವೆ ಬಂದಿದ್ದಿ. ಕರೆದು ಬರಕಿಲ್ಲ, ಇಂಟೆಗೆ ಮಾತ್ರ ಬರ್ತಿದ್ದಿ. ಈಗ ಏನು ಇನ್ನೇನು ಮಾಡಿದ್ರಿ? ರವಿಗೆ ಹೆಣ್ಣು ನೋಡಕ್ ಹೋಯ್ತೀನಿ ಅಂತಿದ್ರಲ್ಲ, ಹೋದ್ರ? ಅಯ್ಯೋ ಆಗ್ನೇಲ ಕಣತ್ಗೆ, ಏನು ಹೋಗೋದ ಅನ್ಕೊಂಡ್ವಾ? ಯಾಕೋ ಹಂಗೆ ಹಿಂಗೆ ಅಂದ್ರು. ಈಗ ಸರಿ ಬರ್ಲಿರಾಕತ್ತೆ. ಹೆಣ್ಣು ಚೆನ್ನಾಗದೆ, ಮನೆ ತಂದವು ಚೆನ್ನಾಗದೆ. ಅವರು ಹಂಗಿದ್ರೇನು ಇದು ಮಾಡಾರ. ಆಮೇಲೆ ಹೋಗ್ಬಿಟ್ಟು ಆಯ್ತಿಲ್ಲ ಈಕಿಲ್ಲ ಅಂದರೆ ನಮಗೆ ಕಷ್ಟ ಅಂದ್ಬಿಟ್ಟು ನಾವು ಬರೋಕಿಲ್ಲ ಅಂದ್ಬಿಟ್ಟು. ಹೆಣ್ಣು ಚೆನ್ನಾಗದೆ, ಮನೆ ಕಡೆ ಎಲ್ಲ ಚೆನ್ನಾಗವ್ರೆ. ಅದಕ್ಕೆ ನಾವು ಬರೋಕಿಲ್ಲ ಅಂದ್ಬಿಟ್ಟು ಕಣಕ್ಕೆ. ಅಲ್ಲ ಕನ್ಗಿಜ್ಜ ಇದು ಏನಂದರು? ನಾನು ಹೋಗಿ ಹೊಸ ನೋಡ್ಕೊಬರ್ಬೇಕಾನೆ. ಹಣೆ ಬರದಾರ ಇದ್ರೆ ಆಗೋದು, ಇಲ್ಲ ಅಂದ್ರೆ ಇಲ್ಲ. ಹೋಗಿ ನೋಡ್ಕೊ ಬಂದಿದ್ರೆ ಆಯ್ತಿಲ್ವಾ? ಎರಡು ಕಡೆ ಹೆಣ್ಣು ಚೆನ್ನಾಗದೆ, ಅವ್ರ ಮನೆ ಕಡೆನೂ ಚೆನ್ನಾಗವ್ರೆ. ಒಪ್ಪರಿಗೆ ಇಲ್ಲಿ ಇಲ್ವೋ ಅಂದ್ಬಿಟ್ಟು ಹೋಗ್ದಾನೆ ಹಂಗೆ ಮುರ್ಕ ಕೂತ್ಕೊಂಡ್ರೆ ಅದ. ಒಂದ್ಸಲ ಹೋಗಿ ನೋಡ್ಕೊಬರ್ಬೇಕು ತಾನೆ. ಬೇಡಕ್ಕದ್ ಬಿಡೋದಕ್ಕೆ ಸುಮ್ಮನೆ ಎಲ್ಲ ಹೋಗ್ಬಿಟ್ಟು ರವಿನು ಬಾರಿ ಬೇಜಾರಾಗವನು. ಸುಮಾರು ಹೆಣ್ಣು ನೋಡೋಕ್ಕೆಲ್ಲ ಹೋಗ್ಬಿಟ್ಟು ಅತ್ತೆ ಯಾವುದು ಹೆಣ್ಣು ಇದಾಗಿಲ್ಲ, ಸೆಟ್ ಆಗಿಲ್ವಲ್ಲ. ಅದಕ್ಕೆ ಬೇಜಾರಾಗವನೆ ಅವನು. ಇನ್ನು ಬೇಜಾರು ಮಾಡೋಕೆ ಆಯ್ತಿಲ್ಲಕತ್ತೆ. ಬೇಡ ಬಿಡಿ, ಒಂದು ಅಚ್ಚುಕಟ್ಟಾಗಿರೋದು ನೋಡ್ಬಿಟ್ಟು ಬೇಕಾರೆ ಆಮೇಲೆ ಬೇಕಾದ್ರೆ ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಸುಮ್ಮನೆ ಅದು. ಅಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಆದದ? ಎಲ್ಲ ಮಾಮೂಲಿ ತಾನೆ. ಹೆಣ್ಣು ನೋಡೋದು ಗಂಡು ನೋಡೋದು ಎಲ್ಲ ಮಾಮೂಲಿ ತಾನೆ. ಹಣೆ ಬರದಲ್ಲಿ ಇರೋದು ಆಯ್ತದೆ. ಹೆಣ್ಣು ನೋಡಂತದ್ದು ನೋಡ್ತಿದ್ದೀರಿ, ಗಂಡು ನೋಡಂತದ್ದು ನೋಡ್ತಾರೆ. ಅದಕ್ಕೆ ಅದಕ್ಕೂ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗದ? ಏನು ಭಾರಿ ವಯಸ್ಸಾಗಿದ್ದದ? ಇನ್ನೂ ಮದುವೆ ವಯಸ್ಸು ಇನ್ನೂ ಅದೇ ತಕ್ಕೋ. ಯಾಕಂಗೆ ಯೋಚನೆ ಮಾಡಿ? ಏನು ಹೊಲ ಇಲ್ವಾ, ಆಸ್ತಿ ಇಲ್ವಾ, ಬದುಕಟ ಇಲ್ವಾ, ಮನೆ ಇಲ್ವಾ, ಗಂಡು ಚೆನ್ನಾಗಿಲ್ವಾ? ಇಲ್ಲ ಗಂಡು ಒಳ್ಳೆಯವನಲ್ವಾ? ಎಲ್ಲ ಅದೇ. ಯಾಕೆ ಹೆಣ್ಣು ಸಿಗೋಕ್ಕಿಲ್ಲ? ಎಲ್ಲರೂ ಚೆನ್ನಾಗಿರೋ ಹೆಣ್ಣು ಸಿಗ್ತದೆ ತಕೋ. ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಿ. ಹೊಸ ನೋಡ್ಕೊ ಬಂದ್ಬಿಟ್ಟಿದ್ರೆ ಆಯ್ತಿತ್ತು. ಎಲ್ಲ ಮನೆ ಕಡೆ ಚೆನ್ನಾಗಿದ್ದಾರೆ ಅಂತಲ್ಲ, ಹೆಣ್ಣು ಏನು ಚೆನ್ನಾಗಿದ್ದದಂತಲ್ಲ. ಅಯ್ಯೋ ಬೇಡಕತ್ತೀರಿ, ಸುಮ್ಮನೆ ಅಂದ ಚಂದ ನೋಡ್ಬಿಟ್ಟು ಬೇಡಕ್ಕಾಯ್ಕಿಲ್ಲಕತ್ತೆ. ನಮಗೂ ಹೊಂದಾಣಿಕೆ ಆಗಬೇಕು. ನಮಗೂ ಹೊಂದಾಣಿಕೆ ಹಾಕಿ ನಮ್ಮ ಜೊತೆಗೂ ಚೆನ್ನಾಗಿರೋಂಥದ್ದು ಹೆಣ್ಣು ನೋಡಬೇಕು. ಸುಮ್ಮನೆ ಹಾಕ್ಬೇಕು ಅಲ್ಲಿ ಹೆಣ್ಣು ಚೆನ್ನಾಗದೆ ಅಂದ್ಬಿಟ್ಟು ಮಾಡ್ಕೊಬಿಟ್ಟು ನಮ್ಮ ಜೊತೆಗೆ ಹೊಂದಾಣಿಕೆ ಆಗಲಿಲ್ಲ ಅಂದರೆ ಆಮೇಲೆ ಕಷ್ಟ ಆಯ್ತದೆ. ಇರಿ ಬೇಡಕತ್ತೆ. ನಮ್ಮ ಅಟ್ಟೆಯವರು ಹೋಗೋದಂದ್ರು ನಾನೇ ಬೇಡ ಅಂದೆ. ರವಿನೂ ಬೇಡಕ್ಕನಮ್ಮ ಅಂತ ಫೋಟೋ ನೋಡ್ಬಿಟ್ಟು ಹೆಣ್ಣು ನೋಡೋ ಚೆನ್ನಾಗದೆ ಬೇಡಕತ್ತೆ. ಏನು ಮಾಡೋಕ್ಕೆ? ಆಮೇಲೆ ಅವರು ಏನಾರು ಅಂದು ಹಂಗೆ ಹಿಂಗೆ ಆಮೇಲೆ ರೈತನ ಕೊಡೋಕ್ಕಿಲ್ಲ, ಆಮೇಲೆ ವ್ಯವಸಾಯ ಮಾಡೋನು ಕೊಡೋಕ್ಕಿಲ್ಲ ಅಂದರೆ ಅದಕ್ಕೂ ಬೇಜಾರಾಯ್ತದೆ. ಆಮೇಲೆ ಅಂದ ಚಂದ ಇರೋರೆಲ್ಲವ ಗೌರ್ಮೆಂಟ್ ಕೆಲಸ ನೋಡೋರು. ಸುಮ್ಮನೆ ಹಾಕ್ಬೇಕು ಅಂದ್ಬಿಟ್ಟು ನಾವು ಹೋಗಲಿಲ್ಲ. ಬ್ರೋಕರ್ಗೆ ಹೇಳ್ಬೇಕಾಯ್ತು ಇನ್ನೊಂದೆರಡು ಹೆಣ್ಣು ನೋಡಿ ಅಂತ. ಆವಣ್ಣ ಬೇರೆ ಬೈತಾ ಕೂತವನೆ. ಯಾವ ಹೆಣ್ಣು ನೋಡಿದ್ರು ಒಪ್ಕೊಳಕ್ಕಿಲ್ವಲ್ಲ ನೀವು ಅಂತ. ಅಲ್ಲ ಕಣಕ್ಕೆ, ಯಾವ್ದು ನೋಡಿದ್ರು ಸುಮ್ಮನೆ ಒಪ್ಕೊ ಕೂತ್ಕೊಳಕ್ಕಾಗದ? ನೀವು ಹೇಳಿ. ಅವರು ಏನಂತಾರೆ ಗೊತ್ತಾ? ಈಗಲೇ ಹೊಲ ಮನೆ ಅದೇ ಅಂತಿದ್ದೀರಿ, ಇಲ್ಲಿ ಮಾರ್ಬಿಟ್ಟು ಹೋಗ್ಬಿಟ್ಟು ಸಿಟಿಗೆ ಹೋಗ್ಬಿಡಿ, ಅಲ್ಲೇ ಅಚ್ಚುಕಟ್ಟಾಗಿರಿ ಅಂತ ಅಂತಾರೆ ಒಬ್ಬರು. ಇನ್ನೊಬ್ರು ಅಂತಾರೆ ಅಯ್ಯೋ ನಿಮ್ಮ ಗಂಡಿಗೆ ನಾವು ಕೊಡೋಕ್ಕಿಲ್ಲ ಅಂತ ಅಂತಾರೆ. ಇನ್ನು ಕೆಲವ್ರು ಅಂತಾರೆ ಪ್ಯಾಕೆಟ್ರಿ ಕೆಲಸ ಸೇರಿಸಿ ನಿಮ್ಮ ಗಂಡ, ಇಲ್ಲಾಂದರೆ ನಾವು ಬೇರೆ ಇರ್ಬೇಕಂತೆ ಕನ್ನದಕ್ಕೆ. ನೀವು ಅಪ್ಪ ಬೇರೆ ಇರಿ, ಗಂಡ ಇರ್ತೀರಿ ಬೇರೆ ಇರಿ ಅಂತಾರೆ. ಸಿಕ್ಕಿಲ್ಲ ಇರೋಕ್ಕಾಯ್ತದೆ. ಅದಕ್ಕೇನಂತೆ ಯಾವಾಗಾದ್ರೂ ನೀವು ರಮೇಶ್ ಎಲ್ಲ ಪಾಲ್ ತಗೊಂಡಿಲ್ವಾ? ಹಂಗೆ ಅಲ್ವಾ ಇರೋದ ಬೇರೆ, ಯಾವತ್ತಾದ್ರೂ ಬೇರೆ ಆಗಬೇಕು. ಈಗಲೇ ಹಿಂಗೆ ಅನ್ನೋರು ಮುಂದೆ ಎಲ್ಲಕ್ಕೂ ತಲೆ ಎಲ್ಲಾಡ್ಸ್ಕೊ ಕೂತ್ಕೊಳಕ್ಕಾಗದ? ಹೇಳಿ ನೀವೇ. ಅದೆಲ್ಲ ಸಂದರ್ಭ ಪರಿಸ್ಥಿತಿ ಕಷ್ಟ ಸುಖ ಬಂದಾಗ ಮಾಡ್ಕೊಳಕ್ಕಾಯ್ತದೆ. ಇನ್ನು ಮದುವೆ ಆಗಿಲ್ಲ ಆಲಯ ಈ ಥರದ್ದೆಲ್ಲನೂ ಕಂಡೀಷನ್ ಆಗ್ತಾ ಕೂತ್ಕೊಂಡ್ರೆ ಹೇಳೋದಕ್ಕೆ ನೀವೇ ಇರೋದಕ್ಕೆಲ್ಲಕ್ಕೂ ಹ್ಞೂ ಅನ್ಕೊಳಕ್ಕಾಗದ? ಏನೋ ವರದಕ್ಷಿಣೆ ಕೊಡೋಣ ಅಂದರೆ ಹ್ಞೂ ಅನ್ಕೋಬೋದು. ಸುಮಾರಾಗಿ ಮದುವೆ ಮಾಡ್ಕೊಡ್ತೀನಿ ಅಂದರೆ ಹ್ಞೂ ಅನ್ಕೋಬೋದು ಕನ್ನದಕ್ಕೆ. ಅದು ಬಿಟ್ಬಿಟ್ಟು ಅವ್ರಿಗೆ ಹೇಳೋದಕ್ಕೆಲ್ಲಕ್ಕೂ ಹ್ಞೂ ಅನ್ಕೊಳಕ್ಕಾಗದ? ಅದಕ್ಕೆ ಸುಮ್ಮನೆ ಅದು. ಅತ್ತೆ ಬಿಡು, ರವಿ ಒಳ್ಳೆಯವನು ಕತೆ. ಒಂದು ಒಳ್ಳೆ ಹೆಣ್ಣು ಸಿಗ್ತದೆ ನೋಡ್ಕೋಬೇಕಾರೆ. ಭಾರಿ ಚೆನ್ನಾಗಿರೋ ಒಳ್ಳೆ ಹೆಣ್ಣು ಸಿಗ್ತದೆ. ನೀನು ತಲೆ ಕೆಡಿಸ್ಕೋಬೇಡ. ನೀನು ಪಾಡ್ಕೆ ನೀನು ಹೆಣ್ಣು ನೋಡೋದು ಕಲಿ. ನೀನು ಹೇಳಿ ನೀನು ನವೀನನ್ಗೂ ಅವ್ರ ಕಡೆಯಲ್ಲಿ ಯಾರು ಒಂದು ಹೆಣ್ಣಿಗೆ ಸಿಕ್ಕರೆ ಹೇಳೋಣಂತೆ ಕತೆ ಬಿಡು. ಏನು ನೋಡೋಕ್ಕಾಯ್ತದೆ ಬಿಡು ಪರಾತಿ. ಇನ್ನೇನು ಮಾಡೋಕ್ಕಾಯ್ತಿಲ್ಲ, ಹಣೆ ಬರ ಅಷ್ಟೇ.
ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.